ನಮಸ್ಕಾರಗಳು. ಇಂದಿನ ವಿಡಿಯೋದಲ್ಲಿ ನಾವು 7ನೇ ತರಗತಿ ಗಣಿತ ಭಾಗ 2ರ ಅಭ್ಯಾಸ 9.1ರಲ್ಲಿ 4ನೇ ಪ್ರಶ್ನೆಯಿಂದ ಉಳಿದ ಎಲ್ಲ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಹಿಂದಿನ ವಿಡಿಯೋದಲ್ಲಿ ನಾವು 1ರಿಂದ 3ನೇ ಪ್ರಶ್ನೆ ತನಕ ಇರುವಂತಹ ಎಲ್ಲ ಲೆಕ್ಕಗಳನ್ನು ಬಿಡಿಸಿದ್ದೀವಿ. ಈ ವಿಡಿಯೋದಲ್ಲಿ ನಾವು 4ರಿಂದ ಉಳಿದಂತಹ ಎಲ್ಲ ಪ್ರಶ್ನೆಗಳನ್ನು 1 ಬೈ 1 ನೀಟಾಗಿ ತಿಳ್ಕೊಳ್ತಾ ಹೋಗೋಣ. 4ನೇ ಪ್ರಶ್ನೆ, ಬಿಟ್ಟು ಹೋಗಿರುವ ಬೆಲೆಗಳನ್ನು ಕಂಡುಹಿಡಿಯಿರಿ. 3ನೇ ಪ್ರಶ್ನೆಯಲ್ಲಿ ನಾವು ಸಮಾಂತರ ಚತುರ್ಭುಜದ ಪಾದ ಮತ್ತು ಎತ್ತರಗಳನ್ನು ಕಂಡುಹಿಡಿದಿದ್ದೀವಿ. ಇಲ್ಲಿ ತ್ರಿಭುಜದ ಪಾದ ಮತ್ತು ಎತ್ತರಗಳನ್ನು ಕಂಡುಹಿಡಿಯಬೇಕಾಗಿದೆ. ಮೊದಲನೇ ಪ್ರಶ್ನೆ, ಪಾದ 15 ಸೆಂಟಿಮೀಟರ್, ಎತ್ತರ ಗೊತ್ತಿಲ್ಲ. ತ್ರಿಭುಜದ ವಿಸ್ತೀರ್ಣ 87 ಸೆಂಟಿಮೀಟರ್ ಸ್ಕ್ವೇರ್. ಪಾದ ಬೇಸ್ 15 ಸೆಂಟಿಮೀಟರ್, ಎತ್ತರ ಕಂಡುಹಿಡಿಬೇಕು. ವಿಸ್ತೀರ್ಣ 87 ಸೆಂಟಿಮೀಟರ್ ಸ್ಕ್ವೇರ್. ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯುವಂಥ ಸೂತ್ರ ½ × BH, ಅಂದರೆ ಅರ್ಧ ಗುಣಿಸು ಪಾದ ಗುಣಿಸು ಎತ್ತರ. ತ್ರಿಭುಜದ ವಿಸ್ತೀರ್ಣ ಕೊಟ್ಟಿದ್ದಾರೆ 87 ಸೆಂಟಿಮೀಟರ್ ಸ್ಕ್ವೇರ್. ಹಾಫ್, ಇಲ್ಲಿ ಬೇಸ್ ಪಾದ 15 H ಹಾಗೆ ಇರಲಿ. ಇಲ್ಲಿ ಭಾಗಿಸು ಇರುವಂತಹ 2, ಈ ಸಮಚಿಹ್ನೆ ಈ ಕಡೆ ಬಂದಾಗ ಗುಣಿಸು ಆಗುತ್ತೆ. 15 ಗುಣಿಸು H. ಈಗ ಇಲ್ಲಿ ನೋಡಿ, ಇಲ್ಲಿ ಗುಣಿಸು ಇರುವಂತಹ 15 ಸಮಚಿಹ್ನೆ ಈ ಕಡೆ ಬಂದಾಗ 15 ಆಗುತ್ತೆ. H ಅಲ್ಲೇ ಇರುತ್ತೆ. ಈಗ ನಾವು ಈ 15ರಿಂದ ಇದಕ್ಕೆ ಭಾಗಿಸೋಣ. ಇದನ್ನು ಮೊದಲು ಗುಣಿಸ್ಕೊಳ್ಳೋಣ. 2 7 14ಕ್ಕೆ 4 ಕೈಲ 1, 2 8 16, 16 1 17. ಈಗ ಇದನ್ನು 5ರಿಂದ ಭಾಗಿಸೋಣ. 3ರಿಂದ. 3 5 15, 3 5 15, ಇಲ್ಲಿ 2 ಉಳಿತು 24 ಆಯಿತು. 3 8 24, ಉಳಿದಿರೋದು 5 ಭಾಗಿಸು 58. ಈ 5ರಿಂದ ಈ 58ನ್ನು ಭಾಗಿಸ್ಕೊಳ್ಳೋಣ. 5 1 5, 5ರಲ್ಲಿ 5 ಹೋದರೆ 0. ಈ 8ನ್ನು ಕೆಳಗಿಳಿಸ್ಕೊಳ್ಳೋಣ. 5 1 5. 8ರಲ್ಲಿ 5 ಹೋದರೆ 3. ಈ 5ಕ್ಕಿಂತ 3 ತುಂಬ ಚಿಕ್ಕದು, ಹಾಗಾಗಿ ಇಲ್ಲಿ ಪಾಯಿಂಟ್ ಕೊಟ್ಟು ನಾನು ಇಲ್ಲಿ 0 ತೊಗೊಳ್ತೀನಿ. 5 6 30. 30ರಲ್ಲಿ 30 ಹೋದರೆ 0. ಇಲ್ಲೆಷ್ಟು ಬಂದಿದೆ? 11.6. ಹಾಗಾಗಿ ಇಲ್ಲಿ ಎತ್ತರ 11.6 ಸೆಂಟಿಮೀಟರ್. ಬಿ ನೋಡಿ, ಪಾದ ಕೊಟ್ಟಿಲ್ಲ, ಎತ್ತರ 31.4 ಸೆಂಟಿಮೀಟರ್, ವಿಸ್ತೀರ್ಣ 1256 ಸೆಂಟಿಮೀಟರ್ ಸ್ಕ್ವೇರ್. ನಾವಿಲ್ಲಿ ಈ ತ್ರಿಭುಜದ ಪಾದವನ್ನು ಕಂಡುಹಿಡಿಬೇಕು. ಪಾದ ಎತ್ತರ 31.4 ಸೆಂಟಿಮೀಟರ್, ತ್ರಿಭುಜದ ವಿಸ್ತೀರ್ಣ 1256 ಸೆಂಟಿಮೀಟರ್ ಸ್ಕ್ವೇರ್. ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯುವಂಥ ಸೂತ್ರ ಬರ್ಕೊಳ್ಳೋಣ. ತ್ರಿಭುಜದ ವಿಸ್ತೀರ್ಣ ಅರ್ಧ ಗುಣಿಸು ಪಾದ ಗುಣಿಸು ಎತ್ತರ. ಪಾದ ಗೊತ್ತಿಲ್ಲ, ಎತ್ತರ 31.4. ಈಗ ನಮಗೆ ಬೇಕಾಗಿರೋದು ಇಲ್ಲಿ ಬಿ ಒಂದೇ, ಹಾಗಾಗಿ ಬಿ ಅಲ್ಲೇ ಇರಲಿ. ಇಲ್ಲಿ ಭಾಗಿಸು ಇರುವಂತಹ 2 ಈ ಕಡೆ ಬಂದಾಗ ಗುಣಿಸು ಆಗುತ್ತೆ. ಇಲ್ಲಿ ಗುಣಿಸು ಇರುವಂತಹ ಈ 31.4 ಸಮಚಿಹ್ನೆಯ ಈ ಕಡೆ ಬಂದಾಗ ಭಾಗಿಸು ಆಗುತ್ತೆ. ಹಾಗಾಗಿ ನಾವು ಇಲ್ಲೇನು ಮಾಡೋಣ, ಇಲ್ಲಿ ನೋಡಿ 2ರಿಂದ ಭಾಗಿಸ್ಕೊಳ್ಳೋಣ. 2 1 2, ಇಲ್ಲಿ 1 ಉಳಿತು. 2 5 10, ಇಲ್ಲಿ 1 ಉಳಿತು. ಇಲ್ಲಿ 14 ಆಯಿತು. 2 7 14, 2 6 12, 2 2 4, 1 ಉಳಿತು. 16 ಆಯಿತು. 2 8 16. ಇಲ್ಲಿ ಉಳಿದಿರೋದೇನು? ಈ 628 ಗುಣಿಸು 2 ಭಾಗಿಸು 15.7. ಮೊದಲು ಇದನ್ನು ಗುಣಿಸ್ಕೊಳ್ಳೋಣ. 2 8 16ಕ್ಕೆ 6 ಕೈಲ 1, 2 2 4, 4 1 5, 2 6 12. ಇಲ್ಲಿ
ಒಂದು ಸಂಖ್ಯೆ ಬಿಟ್ಟು ಪಾಯಿಂಟ್ ಇರೋದ್ರಿಂದ ಈ ಪಾಯಿಂಟ್ನ ಬದಲಿಗೆ ನಾವಿಲ್ಲಿ 1 0ಯನ್ನು ಕೊಟ್ಕೊಳ್ಳೋಣ. ಮತ್ತು ಈಗ ಛೇದ ಅಂದರೆ ಇಲ್ಲಿ ಭಾಗಿಸೋಣ. ಇಲ್ಲಿ ನೋಡಿ 157 ಒಂದ್ಲೆ, ಇಲ್ಲಿ ನೋಡಿ 157 ಎಂಟ್ಲೆ 1256 ಆಗುತ್ತೆ. ಹಾಗಾಗಿ 157 ಒಂದ್ಲೆ 105 ಎಂಟ್ಲೆ ಆಗುತ್ತೆ. ಈ 0ಗೆ 0. ಹಾಗಾಗಿ ಬಿ ಇಲ್ಲಿ ಬೇಸ್ ಏನಾಗುತ್ತೆ 80 ಸೆಂಟಿಮೀಟರ್. ಸಿ ನೋಡಿ, ಪಾದ 22 ಸೆಂಟಿಮೀಟರ್, ಎತ್ತರ ಗೊತ್ತಿಲ್ಲ, ತ್ರಿಭುಜದ ವಿಸ್ತೀರ್ಣ 170.5 ಸೆಂಟಿಮೀಟರ್ ಸ್ಕ್ವೇರ್. ನಾವಿಲ್ಲಿ ಎತ್ತರವನ್ನು ಕಂಡುಹಿಡಿಬೇಕು. ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ 1/2 ಇಂಟು ಪಾದ ಗುಣಿಸು ಎತ್ತರ, ವಿಸ್ತೀರ್ಣ 170.5, 1/2 ಇಂಟು ಬಿ 22 ಇದೆ, ಹೆಚ್ಚು ಗೊತ್ತಿಲ್ಲ. ಸೊ ನಮಗೆ ಗೊತ್ತಿದೆ ಇಲ್ಲಿ ಭಾಗಿಸು ಇರುವಂತಹ 2 ಈ ಕಡೆ ಬಂದರೆ ಗುಣಿಸು ಆಗುತ್ತೆ. ಇಲ್ಲಿ ಗುಣಿಸು ಇರುವಂತಹ 22 ಈ ಕಡೆ ಬಂದಾಗ ಭಾಗಿಸು ಆಗುತ್ತೆ. ಸೊ ಇದನ್ನು ನೋಡಿ, 2 ಒಂದ್ಲೆ 2, 2 ಒಂದ್ಲೆ 2, 2 ಒಂದ್ಲೆ 2. ಉಳಿದಿರೋದೇನು 170.5 ಭಾಗಿಸು 11. ಈ ಪಾಯಿಂಟನ್ನು ತೆಗೆದು ಮೊದಲು ನಾವು ಇದನ್ನು ಭಾಗಿಸ್ಕೊಳ್ಳೋಣ. 11ರಿಂದ ಈ 1705 ಭಾಗಿಸ್ಕೊಳ್ಳೋಣ. 11 ಒಂದ್ಲೆ 11, 7ರಲ್ಲಿ 1 ಹೋದರೆ 6, 1ರಲ್ಲಿ 1 ಹೋದರೆ 0, 0ನ ಕೆಳಗಿಳಿಸ್ಕೊಳ್ಳೋಣ. 11 5ಲೆ 55, 60ರಲ್ಲಿ 55 ಹೋದರೆ 5, ಉಳಿದಿರುವಂತಹ 5ನ್ನು ಕೆಳಗಿಳಿಸ್ಕೊಳ್ಳೋಣ. 55 ಆಯಿತು. ಸೊ 11 5ಲೆ 55. ಇಲ್ಲಿ ನೋಡಿ, ಇಲ್ಲಿ ಒಂದು ಸಂಖ್ಯೆ ಬಿಟ್ಟು ಪಾಯಿಂಟ್ ಇರೋದ್ರಿಂದ ನಾವು ಒಂದು ಸಂಖ್ಯೆ ಬಿಟ್ಟು ಪಾಯಿಂಟ್ ಇಡೋಣ. ಹಾಗಾದರೆ ಎಷ್ಟಾಯ್ತಿದು? ಹೌದು, 15.5. ಆದ್ದರಿಂದ ಇಲ್ಲಿ ಹೆಚ್ಚಿನ ಬೆಲೆ 15.5 ಸೆಂಟಿಮೀಟರ್. 5ನೇ ಪ್ರಶ್ನೆ ಸರಿಯಾಗಿ ಗಮನಿಸಿ. PQRS ಒಂದು ಸಮಾಂತರ ಚತುರ್ಭುಜವಾಗಿದೆ. ಇಲ್ಲಿ ಕೊಟ್ಟಿರುವಂಥ ಈ ಚಿತ್ರ PQRS ಒಂದು ಸಮಾಂತರ ಚತುರ್ಭುಜ. ಕ್ಯೂನಿಂದ SRಗಿರುವ ಎತ್ತರ, ಈ ಕ್ಯೂನಿಂದ ಈ SRಗೆ ಇರುವಂತಹ ಈ ಎತ್ತರ ಮತ್ತು ಎತ್ತರ ಅಂದರೆ ಈ ಕ್ಯೂನಿಂದ ಈ SRಗೆ ಇರುವಂತಹ ಈ ಎತ್ತರ QM ಮತ್ತು ಇದೇ ಕ್ಯೂನಿಂದ ಈ PSಗೆ ಇರುವಂತಹ ಎತ್ತರ QN ಆಗಿದೆ. ಮತ್ತು SR, ಈ SRನ ಉದ್ದ ಎಷ್ಟಿದೆ? 12 ಸೆಂಟಿಮೀಟರ್. ಮತ್ತು ಈ QMನ ಎತ್ತರ ಇದೆಷ್ಟಿದೆ? 7.6 ಸೆಂಟಿಮೀಟರ್. ಇವು ಎಷ್ಟನ್ನು ಕೊಟ್ಟಿದ್ದಾರೆ? ಮತ್ತು ಇಲ್ಲಿ PSನ ಉದ್ದ ಕೊಟ್ಟಿದ್ದಾರೆ 8 ಸೆಂಟಿಮೀಟರ್. ಹಾಗಾದರೆ ನಾವೇನನ್ನು ಕಂಡುಹಿಡಿಬೇಕು? ಸಮಾಂತರ ಚತುರ್ಭುಜ ಈ PQRSನ ವಿಸ್ತೀರ್ಣ ಕಂಡುಹಿಡಿಬೇಕು. ಹಾಗೆಯೇ ಇಲ್ಲಿ PSನ ಉದ್ದ ಕೊಟ್ಟಿದ್ದಾರೆ 8 ಸೆಂಟಿಮೀಟರ್ ಆದಾಗ ಈ QN ಅಂದರೆ QMನ್ನು ಆಲ್ರೆಡಿ ಕೊಟ್ಟಿದ್ದಾರೆ. ಸೊ ಈ QNನ ಉದ್ದ ಅಥವಾ ಎತ್ತರವನ್ನು ನಾವು ಕಂಡುಹಿಡಿಬೇಕು. ಸೊ ಮೊದಲು ಇಲ್ಲಿ ಕೊಟ್ಟಿರುವಂತಹ ಎಲ್ಲವುಗಳನ್ನು 1 by 1 ನೀಟಾಗಿ ಬರ್ಕೊಳ್ಳೋಣ. ಅಂದರೆ ಇಲ್ಲಿ ನೋಡಿ, SR ಅಂದರೆ ಇಲ್ಲಿ ಪಾದ 12 ಸೆಂಟಿಮೀಟರ್. ನಾವು ಇಲ್ಲಿ ಇದನ್ನು ಪಾದ ಅಂತ ತಗೊಂಡು ಇದನ್ನು ಎತ್ತರ ಅಂತ ತಗೊಂಡ್ರೆ ನಾವು ಈ PQRSನ ವಿಸ್ತೀರ್ಣವನ್ನು ಕಂಡುಹಿಡಿಬೋದು. ಹಾಗಾಗಿ ಈ QM 7.6 ಸೆಂಟಿಮೀಟರ್ ಮತ್ತು ಈ PS 8 ಸೆಂಟಿಮೀಟರ್ ಇದೆ. ಸೊ ಮೊದಲು ನಾವು ಸಮಾಂತರ ಚತುರ್ಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ. ಸೂತ್ರ ಪಾದ ಗುಣಿಸು ಎತ್ತರ. ಸೊ ಪಾದ ಎಷ್ಟಿದೆ? 12 ಸೆಂಟಿಮೀಟರ್ ಗುಣಿಸು ಎತ್ತರ 7.6 ಸೆಂಟಿಮೀಟರ್. ಇಲ್ಲಿ ಈ 7.6ರಲ್ಲಿರುವಂಥ ಪಾಯಿಂಟನ್ನು ತೆಗೆದು ನಾವು ಮೊದಲು ಗುಣಿಸ್ಕೊಳ್ಳೋಣ. 6 2ಲೆ 12ಕ್ಕೆ 2 ಕೈಲ 1, 6 1ಲೆ 6, 6 1 7, 7 2ಲೆ 14, 14ಕ್ಕೆ 4 ಕೈಲ 1, 7 1ಲೆ 7, 7 1 8, 2ಕ್ಕೆ 2,
7 4 11, 11ಕ್ಕೆ 1 ಕೈಲ 1, 8 1 9. ಇಲ್ಲಿ ಒಂದು ಸಂಖ್ಯೆ ಬಿಟ್ಟು ಪಾಯಿಂಟ್ ಇರೋದ್ರಿಂದ ನಾವಿಲ್ಲೂ ಸಹ ಒಂದು ಸಂಖ್ಯೆ ಬಿಟ್ಟು ಪಾಯಿಂಟ್ ಇಡಬೇಕು. ಹಾಗಾಗಿ ಇಲ್ಲಿ ಕೊಟ್ಟಿರುವಂತಹ ಈ ಸಮಾಂತರ ಚತುರ್ಭುಜ ಪಿ ಕ್ಯೂ ಆರ್ ಎಸ್ನ ವಿಸ್ತೀರ್ಣ ಎಷ್ಟಾಗತ್ತೆ? 91.2 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ. ಮತ್ತು ಅವರು ಇಲ್ಲಿ ಪಿ ಎಸ್ ನೋಡಿ, ಇಲ್ಲಿ ಈ ಪಿ ಎಸ್ 8 ಸೆಂಟಿಮೀಟರ್ ಆದಾಗ ಈ ಕ್ಯೂ ಎನ್ನ ಎತ್ತರವನ್ನು ಕಂಡುಹಿಡಿಬೇಕು. ಈಗ ನಮಗೆ ಗೊತ್ತಿದೆ, ನಾವು ಕಂಡುಹಿಡಿದಂತಹ ವಿಸ್ತೀರ್ಣ ಎಷ್ಟಿದೆ? 91.2 ಸೆಂಟಿಮೀಟರ್ ಸ್ಕ್ವೇರ್ ಇದೆ. ಪಾದವನ್ನು ನಾವು 8 ಸೆಂಟಿಮೀಟರ್ ಅಂತ ತಗೊಳ್ಳೋಣ. ಹಾಗಾದರೆ ನಮಗೆ ಎತ್ತರ ಕಂಡುಹಿಡಿಬಹುದು. ಸೊ ವಿಸ್ತೀರ್ಣ ಪಾದ ಗುಣಿಸು ಎತ್ತರ, ವಿಸ್ತೀರ್ಣ 91.2, ಪಾದ 8, ಎತ್ತರ ಗೊತ್ತಿಲ್ಲ. ಇಲ್ಲಿ ಗುಣಿಸು ಇರುವಂತಹ ಈ 8 ಸಮಚಿಹ್ನೆ ಈ ಕಡೆ ಬಂದಾಗ ಭಾಗಿಸು ಆಗುತ್ತೆ, ಇಲ್ಲೇ ಇರುತ್ತೆ. ಸೊ ನಾವೀಗ ಈ 8ರಿಂದ ಇಲ್ಲಿ ಪಾಯಿಂಟನ್ನು ತೆಗೆದು ಭಾಗಿಸ್ಕೊಳ್ಳೋಣ. 912 8ರಿಂದ ಭಾಗಿಸೋಣ. 8 1 8, 9ರಲ್ಲಿ 8 ಹೋದರೆ 1, 1ನ್ನು ಕೆಳಗಿಳಿಸ್ಕೊಳ್ಳೋಣ, 11 ಆಯಿತು. ಮತ್ತು 8 1 8, 11ರಲ್ಲಿ 8 ಹೋದರೆ 3, ಇಲ್ಲಿರುವಂತಹ 2ನ್ನು ಕೆಳಗಿಳಿಸ್ಕೊಳ್ಳೋಣ, 32 ಆಯಿತು. ಈಗ 8 4 32, ಈ 32ರಲ್ಲಿ 32 ಹೋದರೆ 0, ಇಲ್ಲೆಷ್ಟು ಬಂತು? ನಮಗೆ 114 ಆಯಿತು. ಆದರೆ ನಮಗಿಲ್ಲಿ ನೋಡಿ ಒಂದು ಸಂಖ್ಯೆ ಬಿಟ್ಟು ಪಾಯಿಂಟ್ ಇರೋದ್ರಿಂದ ನಾವಿಲ್ಲೂ ಸಹ ಒಂದು ಸಂಖ್ಯೆ ಬಿಟ್ಟು ಪಾಯಿಂಟ್ ಇಡೋಣ. ಹಾಗಾದರೆ ನಮಗೆ ಎಷ್ಟು ಬಂತು? 11.4 ಸೆಂಟಿಮೀಟರ್ ಬಂತು. ಅಂದರೆ ಇಲ್ಲಿ ಈ ಕ್ಯೂ ಎನ್ನ ಎತ್ತರ ಎಷ್ಟಾಗತ್ತೆ? 11.4 ಸೆಂಟಿಮೀಟರ್. ನೀವು ಈ ಎಲ್ಲ ಚಿತ್ರಗಳನ್ನು ನೀಟಾಗಿ ವಿತ್ ಸ್ಕೇಲಿಂದ ನೀಟಾಗಿ ಬಿಡಿಸ್ಕೊಂಡು ಎಲ್ಲವನ್ನೂ ನೀಟಾಗಿ ಗುರ್ತಿಸ್ಕೊಂಡು ಆಮೇಲೆ ಲೆಕ್ಕವನ್ನು ಬಿಡಿಸ್ಕೊಳ್ಳಿ. 6ನೇ ಪ್ರಶ್ನೆ, ಸಮಾಂತರ ಚತುರ್ಭುಜದ ಇಲ್ಲಿ ಕೊಟ್ಟಿರುವಂಥ ಈ ಸಮಾಂತರ ಚತುರ್ಭುಜದ ABCD ಇದೊಂದು ಸಮಾಂತರ ಚತುರ್ಭುಜದ ಎತ್ತರ, ಇಲ್ಲಿ ಈ ಸಮಾಂತರ ಚತುರ್ಭುಜದ ಎತ್ತರ DL. ಇದು ನೋಡಿ, ಇದರಲ್ಲಿ 2 ಎತ್ತರಗಳಿವೆ. DL ಕೂಡ ಒಂದು ಸಮಾಂತರ ಚತುರ್ಭುಜದ ಇದು ಎತ್ತರ. ಹಾಗೂ ಈ BM ಸಹ ಒಂದು ಎತ್ತರ. ಈ ಸಮಾಂತರ ಚತುರ್ಭುಜದಲ್ಲಿ 2 ಎತ್ತರಗಳಿವೆ, DL ಮತ್ತು BM. ಇವುಗಳು ಕ್ರಮವಾಗಿ ಈ DL ನೋಡಿ ಯಾವುದಕ್ಕೆ ಲಂಬ ಆಗಿದೆ? AB ಮೇಲೆ ಇದೆ. ಈ DL ಈ AB ಮೇಲೆ ಇದೆ. ಮತ್ತು ಈ BM AD ಅಥವಾ DA ಮೇಲೆ ಇದೆ. ಇಲ್ಲಿ ನೋಡಿ AB, ಈ ABಯ ಉದ್ದ ಕೊಟ್ಟಿದ್ದಾರೆ. ABಯ ಉದ್ದ 35 ಸೆಂಟಿಮೀಟರ್. AB 35 ಸೆಂಟಿಮೀಟರ್. ಮತ್ತು AD ಅಥವಾ DA 49 ಸೆಂಟಿಮೀಟರ್. ಮತ್ತು ಸಮಾಂತರ ಚತುರ್ಭುಜದ ವಿಸ್ತೀರ್ಣ, ಈ ಸಮಾಂತರ ಚತುರ್ಭುಜ ABCDಯ ವಿಸ್ತೀರ್ಣ ಎಷ್ಟಿದೆ? 1470 ಸೆಂಟಿಮೀಟರ್ ಸ್ಕ್ವೇರ್. ಆದರೆ ಈ BM ಮತ್ತು DLಗಳ ಉದ್ದವನ್ನು ಕಂಡುಹಿಡಿಯಿರಿ. ಅಂದರೆ ಈ 2 ಎತ್ತರಗಳನ್ನು ನಾವು ಕಂಡುಹಿಡಿಬೇಕು. ಮೊದಲು ಈ ಚಿತ್ರವನ್ನು ನೋಡಿ ನಮಗೆ ಏನೇನೆಲ್ಲ ಕೊಟ್ಟಿದ್ದಾರೆ ಅದನ್ನು ನೀಟಾಗಿ ಬರ್ಕೊಳ್ಳೋಣ. ಇಲ್ಲಿ ನೋಡಿ, ABಯ ಉದ್ದ ಎಷ್ಟು? 35 ಸೆಂಟಿಮೀಟರ್. ಮತ್ತು ಈ ADಯ ಉದ್ದ 49 ಸೆಂಟಿಮೀಟರ್. ಮತ್ತು ಈ ಸಮಾಂತರ ಚತುರ್ಭುಜ ABCDಯ ವಿಸ್ತೀರ್ಣ 1470 ಸೆಂಟಿಮೀಟರ್ ಸ್ಕ್ವೇರ್ ಇದೆ. ನಾವು ಕಂಡುಹಿಡಿಬೇಕಾಗಿರೋದು ಈ DL ಮತ್ತು BMನ ಉದ್ದಗಳು. ಸೊ ಇಲ್ಲಿ ನೋಡಿ, ಸಮಾಂತರ ಚತುರ್ಭುಜದ ವಿಸ್ತೀರ್ಣ AB ಮತ್ತು DL ಅಂದರೆ ಪಾದ ಗುಣಿಸು ಎತ್ತರ. ಮೊದಲು ನಾವು ABಯನ್ನು ಪಾದವಾಗಿ ತಗೊಳ್ಳೋಣ. DL ಗೊತ್ತಿಲ್ಲ.
ಸೊ ಅವ್ರು ಕೊಟ್ಟಿದ್ದಾರೆ ಸಮಾಂತರ ಚತುರ್ಭುಜದ ವಿಸ್ತೀರ್ಣ 1470. ಎ ಬಿ ಅಂದರೆ ಪಾದ 35 ಸೆಂಟಿಮೀಟರ್, ಡಿ ಎಲ್ ಎತ್ತರ ಗೊತ್ತಿಲ್ಲ. ಡಿ ಎಲ್ ಅಲ್ಲೇ ಇರಲಿ. ಇಲ್ಲಿ ನೋಡಿ 1470, ಇಲ್ಲಿ ಗುಣಿಸು ಇದ್ದಂತಹ 35 ಇಲ್ಲಿಗೆ ಬರುತ್ತೆ. ಇದನ್ನು ನಾವು 5ರಿಂದ ಭಾಗಿಸ್ಕೊಳ್ಳೋಣ. 5 7 35, 5 2 10, ಇಲ್ಲಿ 4 ಉಳಿತು, ಇಲ್ಲಿ 47 ಆಯಿತು. 5 9 45, ಇಲ್ಲೆಷ್ಟು ಉಳಿತು 2, 5 4 20, ಮತ್ತು 7 1 7, 7 2 14, 7 1 7, 7 4 28, ಇಲ್ಲಿ 1 ಉಳಿತು. ಸೊ 14 ಆಯಿತು. 7 2 14, ಇಲ್ಲಿ ನಮಗೆ ಎಷ್ಟು ಬಂತು? ಡಿ ಎಲ್ 42 ಸೆಂಟಿಮೀಟರ್. ನಾವು ಮತ್ತೆ ಬಿ ಎಮ್ ಎತ್ತರವನ್ನು ಕಂಡುಹಿಡಿಬೇಕು. ಇಲ್ಲಿ ಸಮಾಂತರ ಚತುರ್ಭುಜದ ವಿಸ್ತೀರ್ಣ 1470. ಎ ಡಿಯನ್ನು ನಾವು ಪಾದವಾಗಿ ತಗೊಳ್ಳೋಣ, ಅಂದರೆ 49. ಬಿ ಎಮ್ ಗೊತ್ತಿಲ್ಲ, ಬಿ ಎಮ್ ಇಲ್ಲೇ ಇರಲಿ. ಈ 49 ಸಮ ಚಿಹ್ನೆಯ ಈ ಕಡೆ ಬಂದರೆ ಭಾಗಿಸು ಆಗುತ್ತೆ. ಸೊ ನಾವೀಗ ಇದನ್ನು ಮತ್ತೆ 7ರಿಂದ ಭಾಗಿಸೋಣ. 7 7 49, 7 2 14, 7 1 7, 0ಗೆ 0, ಮತ್ತು 7 1 7, 7 3 21, 0ಗೆ 0, ಇಲ್ಲೇನು ಉಳಿತು 30. ಈ 30 ಬಿ ಎಮ್ನ ಉದ್ದ ಆಗುತ್ತೆ. 7ನೇ ಪ್ರಶ್ನೆ, ತ್ರಿಭುಜ ಎ ಬಿ ಸಿ ಯು, ಈ ತ್ರಿಭುಜ ನೋಡಿ, ತ್ರಿಭುಜ ಎ ಬಿ ಸಿ ಯು ಎಯಲ್ಲಿ ಲಂಬಕೋನವನ್ನು ಹೊಂದಿದೆ. ಇಲ್ಲಿ ಎನಲ್ಲಿ ಲಂಬಕೋನವನ್ನು ಹೊಂದಿದೆ. ಎ ಡಿ ಯು, ಈ ಎ ಡಿ, ಇಲ್ಲಿ ನೋಡಿ, ಈ ಎ ಡಿ ಯು ಬಿ ಸಿಗೆ ಲಂಬವಾಗಿದೆ. ಅಂದರೆ ಈ ಎ ಡಿ ಯು ಈ ಬಿ ಸಿ ಇದಕ್ಕೆ ಲಂಬವಾಗಿದೆ. ಎ ಬಿ ಎಷ್ಟಿದೆ? 5 ಸೆಂಟಿಮೀಟರ್. ಬಿ ಸಿ, ಇಲ್ಲಿ ನೋಡಿ, ಬಿ ಸಿ 13 ಸೆಂಟಿಮೀಟರ್ ಇದೆ ಮತ್ತು ಎ ಸಿ 12 ಸೆಂಟಿಮೀಟರ್. ಆದರೆ ಈ ತ್ರಿಭುಜ ಎ ಬಿ ಸಿಯ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಮತ್ತು ಈ ಎ ಡಿಯ ಉದ್ದವನ್ನು ಸಹ ನಾವು ಕಂಡುಹಿಡಿಬೇಕು. ಇಲ್ಲಿ ನೋಡಿ, ನಮಗೆ ಈ ತ್ರಿಭುಜದ 3 ಬಾಹುಗಳನ್ನು ಕೊಟ್ಟಿದ್ದಾರೆ. ಅಂದರೆ ಯಾವುದಾದ್ರೂ ಒಂದನ್ನು ನಾವು ಪಾದ ಅಂತ ತಗೋಬೋದು. ಆದರೆ ಎತ್ತರ ಯಾವುದು? ಎತ್ತರವನ್ನು ನಾವು ಈ ತ್ರಿಭುಜವನ್ನು ಹೀಗೆ ಹೊರಳಿಸಿ ನೋಡಿದಾಗ ನಾವು ಇಲ್ಲಿ ನೋಡಿ, ಇದನ್ನು ಪಾದ ಅಂತ ತಗೊಂಡು ಎ ಬಿಯನ್ನು ಪಾದ ಅಂತ ತಗೊಂಡು ಈ ಎ ಸಿ ಅಥವಾ ಸಿ ಎಯನ್ನು ಎತ್ತರ ಅಂತ ತಗೊಂಡು ನಾವು ಈ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಬಹುದು. ಸೊ ಹಾಗಾದರೆ ಪಾದ ಎ ಬಿ 5 ಸೆಂಟಿಮೀಟರ್, ಎತ್ತರ ಎ ಸಿ 12 ಸೆಂಟಿಮೀಟರ್. ಈ ಎ ಬಿಯನ್ನು ನಾವು ಪಾದ ಅಂತ ತಗೊಂಡು ಬಿ ಸಿಯನ್ನು ಈ ಬಿ ಸಿಯನ್ನು ನಾವು ಎ ಸಿಯನ್ನು ನಾವು ಎತ್ತರ ಅಂತ ತಗೊಳ್ಳೋಣ. ಇಲ್ಲಿ ನೋಡಿ, ತ್ರಿಭುಜದ ವಿಸ್ತೀರ್ಣ = ಅರ್ಧ ಗುಣಿಸು ಪಾದ ಗುಣಿಸು ಎತ್ತರ. ಇಲ್ಲಿ ನೋಡಿ, ಎತ್ತರ ಎ ಸಿ 12 ಸೆಂಟಿಮೀಟರ್ ಇದೆ, ಪಾದ ಎ ಬಿ 5 ಸೆಂಟಿಮೀಟರ್ ಇದೆ. ಈ ಬೆಲೆಗಳನ್ನು ಈ ಸೂತ್ರದಲ್ಲಿ ಹಾಕೋಣ. ಅರ್ಧ ಗುಣಿಸು 5 ಗುಣಿಸು 12, ಈ 2 1 2 6. ಸೊ ಇಲ್ಲಿ ಉಳಿದಿರೋದು 5 ಗುಣಿಸು 6, ಸೊ 5 6 30 ಸೆಂಟಿಮೀಟರ್ ಸ್ಕ್ವೇರ್. ಸೊ ಇಲ್ಲಿ ಕೊಟ್ಟಿರುವಂಥ ತ್ರಿಭುಜದ ವಿಸ್ತೀರ್ಣ 30 ಸೆಂಟಿಮೀಟರ್ ಸ್ಕ್ವೇರ್. ಈಗ ನಾವು ಎ ಡಿಯ ಉದ್ದವನ್ನು ಕಂಡುಹಿಡಿಬೇಕು. ಎ ಡಿಯ ಉದ್ದ ಅಂದರೆ ಈಗ ನಾವು ವಿಸ್ತೀರ್ಣವನ್ನು ಕಂಡುಹಿಡಿದಿದ್ದೀವಿ, ಈ ಎ ಡಿಯ ಉದ್ದವನ್ನು ಕಂಡುಹಿಡಿಬೇಕು. ತ್ರಿಭುಜದ ವಿಸ್ತೀರ್ಣ ಅರ್ಧ ಗುಣಿಸು ಪಾದ ಗುಣಿಸು ಎತ್ತರ. ವಿಸ್ತೀರ್ಣ ನಾವು ಕಂಡುಹಿಡಿದಿದ್ದೀವಿ 30 ಸೆಂಟಿಮೀಟರ್ ಸ್ಕ್ವೇರ್. ಅರ್ಧ ಬಿ ಅಂದರೆ ಪಾದ 13 ಸೆಂಟಿಮೀಟರ್,
AD ಗೊತ್ತಿಲ್ಲ. ಈ ಭಾಗಿಸು ಇರುವಂತಹ 2 ಈ ಕಡೆ ಬಂದರೆ ಗುಣಿಸು ಆಗುತ್ತೆ, ಮತ್ತು ಇಲ್ಲಿ ಗುಣಿಸು ಇರುವಂತಹ 13 ಈ ಕಡೆ ಬಂದರೆ ಭಾಗಿಸು ಆಗುತ್ತೆ. ಇಲ್ಲಿ ನೋಡಿ 0 2 0, 3 2 6 ಭಾಗಿಸು 13 = AD. ನೀವು ಅಷ್ಟಕ್ಕಾದರೂ ಇಡ್ಬೋದು, ಇಲ್ಲ ಅಂದರೆ ಈ 13ರಿಂದ ನೀವು 60 ಭಾಗಿಸ್ಕೊಳ್ಳಿ. 13 4 52. ಇಲ್ಲಿ ನೋಡಿ, ಇಲ್ಲಿಂದ 1 ತೊಗೊಂಡ್ರೆ 10 ಆಯಿತು. 10ರಲ್ಲಿ 2 ಹೋದರೆ 8, 5ರಲ್ಲಿ 5 ಹೋದರೆ 0. ಇಲ್ಲಿ 8 ಉಳೀತು. ಇಲ್ಲಿ ಪಾಯಿಂಟ್ ಕೊಟ್ಟು ನಾನು 0 ತೊಗೊಳ್ತೀನಿ. 13 6 78. ಇಲ್ಲಿಂದ 1 ತೊಗೊಂಡ್ರೆ 10 ಆಯಿತು. 10ರಲ್ಲಿ 8 ಹೋದರೆ 2, 7ರಲ್ಲಿ 7 ಹೋದರೆ 0. ಹಾಗಾಗಿ ನಮಗಿಲ್ಲಿ ಎಷ್ಟು ಉಳೀತು? 4.6. ಆದ್ದರಿಂದ AD = 4.6 ಅಥವಾ 60/13 ಸೆಂಟಿಮೀಟರ್ ಆಗುತ್ತೆ =AD. 8ನೇ ಪ್ರಶ್ನೆ ನೋಡಿ. AB = AC = 7.5 ಸೆಂಟಿಮೀಟರ್. ಇಲ್ಲಿ ನೋಡಿ, AB = AC = 7.5 ಸೆಂಟಿಮೀಟರ್. ಯಾಕಂದರೆ ಈ ತ್ರಿಭುಜ ಸಮದ್ವಿಬಾಹು ತ್ರಿಭುಜ. ಸಮದ್ವಿಬಾಹು ತ್ರಿಭುಜ ಅಂದರೆ ಈ ತ್ರಿಭುಜದ 2 ಬಾಹುಗಳು ಸಮ ಇರುತ್ತವೆ. ಸಮದ್ವಿ 2 ಬಾಹುಗಳು ಸಮ. ಆದ್ದರಿಂದ ಈ ತ್ರಿಭುಜದಲ್ಲಿ AB ಮತ್ತು ಈ AC ಬಾಹುಗಳು ಸಮ. ಆದ್ದರಿಂದ 7.5 ಸೆಂಟಿಮೀಟರ್ ಉದ್ದವನ್ನು ಹೊಂದಿವೆ. ಎಯಿಂದ ಇಲ್ಲಿ ನೋಡಿ, ಎಯಿಂದ BCಗೆ ಎಳೆದ ಎತ್ತರ. ಈ ಎಯಿಂದ ಈ BCಗೆ ಎಳೆದ ಎತ್ತರ AD. ಈ BCಗೆ ಈ ಎಯಿಂದ ಎಳೆದಂತಹ ಎತ್ತರ ADಯ ಉದ್ದ. ಇದರ ಉದ್ದ ಎಷ್ಟು ಕೊಟ್ಟಿದ್ದಾರೆ? 6 ಸೆಂಟಿಮೀಟರ್. ಹಾಗಾದರೆ ನಾವು ಈ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿದು ನಂತರ ಈ ಸಿಯಿಂದ ಈ ABಗೆ ಅಂದರೆ EC ಅಥವಾ CEನ ಉದ್ದವನ್ನು ಕಂಡುಹಿಡಿಬೇಕು. ಈ ಚಿತ್ರದಲ್ಲಿ ಕೊಟ್ಟಿರುವಂಥ ಎಲ್ಲವನ್ನು ಒಂದು ಕಡೆ ನೀಟಾಗಿ ಬರ್ಕೊಳ್ಳೋಣ. ಇಲ್ಲಿ ನೋಡಿ, AB ಮತ್ತು AC ಸಮ ಇರೋದ್ರಿಂದ 7.5 ಸೆಂಟಿಮೀಟರ್. BC 9 ಸೆಂಟಿಮೀಟರ್. ADಯ ಉದ್ದ ಕೊಟ್ಟಿದ್ದಾರೆ 6 ಸೆಂಟಿಮೀಟರ್. ನಾವು ಮೊದಲು ಈ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿದು ಈ EC ಅಥವಾ CEಯ ಉದ್ದವನ್ನು ಕಂಡುಹಿಡಿಯೋಣ. ಮೊದಲು ತ್ರಿಭುಜದ ವಿಸ್ತೀರ್ಣ ಅರ್ಧ ಗುಣಿಸು ಪಾದ ಗುಣಿಸು ಎತ್ತರ, ಅರ್ಧ ಗುಣಿಸು ಬಿ ಎಷ್ಟಿದೆ ಅಂದರೆ ಪಾದ ನಮಗೆ ಇಲ್ಲಿ 9 ಸೆಂಟಿಮೀಟರ್. ಇಲ್ಲಿ ನೋಡಿ, ಇದನ್ನು ನಾವು ಪಾದ ಅಂತ ತಗೊಂಡು ಇದನ್ನು ನಾವು ಎತ್ತರ ಅಂತ ತಗೊಳ್ಳೋಣ. ಸೊ ಹಾಗಾಗಿ ಇಲ್ಲಿ ಪಾದ 9 ಸೆಂಟಿಮೀಟರ್ ಇದೆ, ಎತ್ತರ 6 ಸೆಂಟಿಮೀಟರ್. ಪಾದ 9 ಸೆಂಟಿಮೀಟರ್, ಎತ್ತರ 6 ಸೆಂಟಿಮೀಟರ್. ಇಲ್ಲಿ ಛೇದ ಅಥವಾ ಭಾಗಿಸೋಣ. 2 1 2 3 6, ಉಳಿದಿರೋದು 9 3 27. ಹಾಗಾಗಿ ಈ ತ್ರಿಭುಜದ ವಿಸ್ತೀರ್ಣ ಎಷ್ಟು ಬಂತು? 27 ಸೆಂಟಿಮೀಟರ್ ಸ್ಕ್ವೇರ್. ಈಗ ನಾವು ECಯ ಉದ್ದವನ್ನು ಕಂಡುಹಿಡಿಬೇಕು. ಹಾಗಾಗಿ ಇಲ್ಲಿ ಪಾದ ನಾವು ಇಲ್ಲಿ ನೋಡಿ, ಈ ಪಾದವನ್ನು ಇದನ್ನು ತಗೊಳ್ಳೋಣ. ಇಲ್ಲಿ ಪಾದ 7.5 ಸೆಂಟಿಮೀಟರ್ ಆಗುತ್ತೆ. ಈ ಉದ್ದವನ್ನು ಕಂಡುಹಿಡಿಯೋಣ. ನಾವೀಗ ಆಲ್ರೆಡಿ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿದಿದ್ದೀವಿ 27 ಸೆಂಟಿಮೀಟರ್ ಸ್ಕ್ವೇರ್. ಹಾಗಾಗಿ ಈ ಬೆಲೆಗಳನ್ನು ಈ ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯುವಂಥ ಈ ಸೂತ್ರದಲ್ಲಿ ಹಾಕೋಣ. ಸೊ ವಿಸ್ತೀರ್ಣ ಎಷ್ಟಿದೆ? 27 ಸೆಂಟಿಮೀಟರ್ ಸ್ಕ್ವೇರ್ ಇದೆ. ಹಾಫ್ ಅರ್ಧ ಹಾಗೆ ಬರೆಯೋಣ. ಬಿ ಎಷ್ಟಿದೆ ಅಂದರೆ ಪಾದ 7.5 ಸೆಂಟಿಮೀಟರ್, ಹೆಚ್ಚು ಗೊತ್ತಿಲ್ಲ.
ಇಲ್ಲಿ ಭಾಗಿಸು ಇರುವಂತಹ ಈ ಎರಡು ಈ ಕಡೆ ಬಂದರೆ ಗುಣಿಸು ಆಗುತ್ತೆ. ಇಲ್ಲಿ ಗುಣಿಸು ಇರುವಂತಹ 7.5 ಈ ಕಡೆ ಬಂದರೆ ಭಾಗಿಸು ಆಗುತ್ತೆ. ಈಗ ಮೊದಲು ಇದನ್ನು ಗುಣಿಸ್ಕೊಳ್ಳೋಣ. 7 2 14ಕ್ಕೆ 4 ಕೈಲ 1, 2 2 4 4 1 5 ಭಾಗಿಸು 7.5. ನಾವೀಗ ಇಲ್ಲಿ ಒಂದು ಸಂಖ್ಯೆ ಬಿಟ್ಟು ಪಾಯಿಂಟ್ ಇರೋದ್ರಿಂದ ಈ ಪಾಯಿಂಟನ್ನು ತೆಗೆದು ಈ ಮೇಲಿನ ಸಂಖ್ಯೆಗೆ ಒಂದು ಸೊನ್ನೆಯನ್ನು ಹಾಕೋಣ. ಯಾಕಂದರೆ ಇಲ್ಲಿ ಒಂದು ಸಂಖ್ಯೆ ಬಿಟ್ಟು ಪಾಯಿಂಟನ್ನು ತೆಗೆದಿದ್ದೀವಿ, ಹಾಗಾಗಿ ಇಲ್ಲಿ ಒಂದು ಸೊನ್ನೆಯನ್ನು ಕೊಡೋಣ. ಎಷ್ಟಾಯಿತು? ಇದು 540 ಭಾಗಿಸು 75 ಆಯಿತು. ಇದನ್ನು 5ರಿಂದ ಭಾಗಿಸೋಣ. ನೋಡಿ, 5 1 5, ಇಲ್ಲಿ 2 ಉಳಿತು. 5 5 25 ಆಯಿತು. 5 1 5, 5ಕ್ಕಿಂತ 4 ಸಣ್ಣದಿದೆ, ಹಾಗಾಗಿ ಇಲ್ಲಿ 0 ತಗೊಂಡು 2 ತಗೊಳ್ಳೋಣ. 5 8 40, ಉಳಿದಿರೋದೇನು? 15 ಭಾಗಿಸು 108. ಈ 15ರಿಂದ ನಾವು 108 ಭಾಗಿಸೋಣ. 15 7 105. ಇಲ್ಲಿ ನೋಡಿ, ಈ 8ರಲ್ಲಿ 5 ಹೋದರೆ 3, 0ಯಲ್ಲಿ 0 ಹೋದರೆ 0, 1ರಲ್ಲಿ 1 ಹೋದರೆ 0. ಈಗ 3, ಇಲ್ಲಿ 3 ಮಾತ್ರ ಉಳಿದಿರೋದ್ರಿಂದ ನಾವಿಲ್ಲಿ ಪಾಯಿಂಟ್ ಕೊಟ್ಟು 0 ತಗೊಳ್ಳೋಣ. ಸೊ 15 2 30, 30ರಲ್ಲಿ 30 ಹೋದರೆ 0, ಹಾಗಾಗಿ ಇಲ್ಲೆಷ್ಟು ಬಂತು ಉತ್ತರ? 7.2 ಸೆಂಟಿಮೀಟರ್. ಆದ್ದರಿಂದ ಇಲ್ಲಿ ಇರುವಂತಹ ಈ ಇಸಿಯ ಉದ್ದ 7. ಈ ಸಿ ಅಥವಾ ಸಿಇಯ ಉದ್ದ 7.2 ಸೆಂಟಿಮೀಟರ್ ಆಗುತ್ತೆ. ಇಲ್ಲಿಯ ತನಕ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ನಿಮಗೇನಾದರೂ ಗೊಂದಲಗಳಿದ್ದರೆ ದಯವಿಟ್ಟು ಕಾಮೆಂಟ್ ಹಾಕಿ. ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.